ಏರ್ಪೋರ್ಟ್ನಲ್ಲಿ 45 ನಿಮಿಷ ಕಾದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀಟ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೋದಿ ಅವರು ವೇಟ್ ಮಾಡಿದ್ದಾರೆ. ಅಂದ್ರೆ ಅವರು ಕೋಲ್ಕತ್ತಾಗೆ ಹೋಗಿದ್ರು, 2 ದಿನಗಳ ಪ್ರವಾಸ. ಕೋಲ್ಕತ್ತಾದಿಂದ ನವದೆಹಲಿಗೆ ಬಂದು ಇಳಿದಿದ್ರು. ಮಧ್ಯಾಹ್ನ 1:15ಕ್ಕೆ ದೆಹಲಿ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ ಮೋದಿ ಅವರು. ಆದರೆ ಮಧ್ಯಾಹ್ನ 2 ಗಂಟೆಗೆ ನೀಟ್ ಪರೀಕ್ಷೆ ಆರಂಭ ಆಗಬೇಕಾಗಿತ್ತು. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತೆರಳೋದಕ್ಕೆ ಅಡಚಣೆಯಾಗಬಾರದು, ಸಂಚಾರ ಸುಗಮವಾಗಿರಲಿ ಅಂತ ಏರ್ಪೋರ್ಟ್ ನಲ್ಲೇ ಕಾದಿದ್ದಾರೆ ಮೋದಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೇಟ್ ಮುಂದೆ ಪೋಷಕರು, ವಿದ್ಯಾರ್ಥಿನಿ ಕಿರುಚಾಟ, ಪರೀಕ್ಷಾ ಕೇಂದ್ರದ ಮುಂದೆ ವಿದ್ಯಾರ್ಥಿನಿ ಧರಣಿ ಕೂಡ ಮಾಡಲಾಯಿತು. ಪದಗ್ರಹಣ ಕಾರ್ಯಕ್ರಮದಿಂದ ಲೇಟ್ ಆಗಿದೆ, ಟ್ರಾಫಿಕ್ ಜಾಮ್ನಿಂದ ತಡವಾಗಿ ಬಂದೆ. ಅವ್ರು ಬಿಡ್ಲಿಲ್ಲ ಸರ್, ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿದ್ದು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ಸರ್ ನವರಂಗಲ್ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್, ಒಂದು ಬಸ್ ಬರ್ಲಿಲ್ಲ ಈ ಕಡೆ. ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ, ನಾನು ಹೇಗ್ ಬರ್ಲಿ ಈ ಕಡೆ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸುಳ್ಳಾಟ ಅಂತ ಕಿಡಿಕಾಡ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ 45 ನಿಮಿಷ ಕಾದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀಟ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮೋದಿ ಅವರು ವೇಟ್ ಮಾಡಿದ್ದಾರೆ. ಅಂದ್ರೆ ಅವರು ಕೋಲ್ಕತ್ತಾಗೆ ಹೋಗಿದ್ರು, 2 ದಿನಗಳ ಪ್ರವಾಸ. ಕೋಲ್ಕತ್ತಾದಿಂದ ನವದೆಹಲಿಗೆ ಬಂದು ಇಳಿದಿದ್ರು. ಮಧ್ಯಾಹ್ನ 1:15ಕ್ಕೆ ದೆಹಲಿ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ ಮೋದಿ ಅವರು. ಆದರೆ ಮಧ್ಯಾಹ್ನ 2 ಗಂಟೆಗೆ ನೀಟ್ ಪರೀಕ್ಷೆ ಆರಂಭ ಆಗಬೇಕಾಗಿತ್ತು. ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತೆರಳೋದಕ್ಕೆ ಅಡಚಣೆಯಾಗಬಾರದು, ಸಂಚಾರ ಸುಗಮವಾಗಿರಲಿ ಅಂತ ಏರ್ಪೋರ್ಟ್ ನಲ್ಲೇ ಕಾದಿದ್ದಾರೆ ಮೋದಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೇಟ್ ಮುಂದೆ ಪೋಷಕರು, ವಿದ್ಯಾರ್ಥಿನಿ ಕಿರುಚಾಟ, ಪರೀಕ್ಷಾ ಕೇಂದ್ರದ ಮುಂದೆ ವಿದ್ಯಾರ್ಥಿನಿ ಧರಣಿ ಕೂಡ ಮಾಡಲಾಯಿತು. ಪದಗ್ರಹಣ ಕಾರ್ಯಕ್ರಮದಿಂದ ಲೇಟ್ ಆಗಿದೆ, ಟ್ರಾಫಿಕ್ ಜಾಮ್ನಿಂದ ತಡವಾಗಿ ಬಂದೆ. ಅವ್ರು ಬಿಡ್ಲಿಲ್ಲ ಸರ್, ನಾನು 2 ಮಿನಿಟ್ಸ್ ಅಷ್ಟೇ ಸರ್ ಲೇಟ್ ಆಗಿದ್ದು. 3 ಜನ ವೇಟ್ ಮಾಡಿದ್ವಿ, ಎಲ್ಲರೂ ಕೇಳ್ಕೊಂಡು ಅವ್ರು ಯಾರು ಬಿಡ್ಲಿಲ್ಲ ಸರ್. ಸರ್ ನವರಂಗಲ್ 12 ಗಂಟೆಯಿಂದ ಕಾಯ್ತಾ ಇದ್ದೆ ಸರ್, ಒಂದು ಬಸ್ ಬರ್ಲಿಲ್ಲ ಈ ಕಡೆ. ನಾನು ಈ ರೂಟ್ ಬಂದಿರೋದೇ ಫಸ್ಟ್ ಟೈಮ್. ನನ್ನ ಹತ್ರ ಫೋನ್ ಇಲ್ಲ, ಕ್ಯಾಶ್ ಇಲ್ಲ, ನಾನು ಹೇಗ್ ಬರ್ಲಿ ಈ ಕಡೆ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸುಳ್ಳಾಟ ಅಂತ ಕಿಡಿಕಾಡ್ತಿದ್ದಾರೆ.